ಈ ಒಂದು ಪಾತ್ರೆಗೆ ನಾನಿಲ್ಲಿ 1 ಬಟ್ಲಾಗಷ್ಟೇ ಮೊಸರನ್ನ ತಗೊಂಡಿದ್ದೀನಿ. ಸಪ್ಪಗಿರೋ ಮೊಸರನ್ನೇ ತಗೋರಿ. ಇದಕ್ಕೆ ನಾನಿಲ್ಲಿ ಅರ್ಧ ಸ್ಪೂನ್ ಆಗಷ್ಟೇ ಅರಿಶಿನ ಹಾಕ್ತಾ ಇದ್ದೀನಿ. 1.5 ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. 1 ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರು ನೋಡಿ. 1 ಸ್ಪೂನ್ ಆಗಷ್ಟೇ ಗರಂ ಮಸಾಲಾನ ಹಾಕಿದ್ದೀನಿ ರೀ. ಸಣ್ಣ ಸ್ಪೂನಿಂದ 1 ಸ್ಪೂನ್ ಆಗಷ್ಟೇ, ದೊಡ್ಡ ಸ್ಪೂನ್ ಇದ್ರೆ ಅರ್ಧ ಸ್ಪೂನ್ ಆಗಷ್ಟೇ. 1/4 ಟೀ ಸ್ಪೂನ್ ಆಗಷ್ಟೇ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಇವತ್ತು ನಾನು ಸಂಡೇ ಸ್ಪೆಷಲ್ ಇದನ್ನು ಬಿರಿಯಾನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೋಡಿ, ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ ರೀ. ಇದಕ್ಕೆ ನಾನಿಲ್ಲಿ 1 ಮೀಡಿಯಂ ಸೈಜದ ಆಲೂಗಡ್ಡೆಯನ್ನು ದಪ್ಪ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಹೂಕೋಸು ಅಥವಾ ಕುಲಿಫ್ಲವರನ್ನು ಹಾಕಿದ್ದೀನಿ ರೀ. ಕ್ಯಾರೆಟನ್ನು ಉದ್ದುದಾಗಿ ಕಟ್ ಮಾಡಿ ಹಾಕಿದ್ದೀನಿ. 2 ಮೆಣಸಿನ್ಕಾಯನ್ನು ಹಾಕಿದ್ದೀನಿ. 1 ಟೊಮ್ಯಾಟೋನ ಬೀಜನ ತೆಗೆದುಬಿಟ್ಟು ಅದನ್ನು ದಪ್ಪದಾಗಿನೇ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ವಟಾಣಿ ನೆನೆಸ್ಬಿಟ್ಟು ಹಾಕಿನಿ ರೀ. ಒಂದು ಸ್ವಲ್ಪ ಬೀನ್ಸನ್ನು ಹಾಕಿದ್ದೀನಿ. ನೋಡಿರಿ, ವೆಜಿಟೇಬಲ್ಸ್ ಕ್ವಾಂಟಿಟಿ ಹೆಚ್ಚು ಕಡಿಮೆ ನೀವು ಮಾಡ್ಬೋದು. ನೋಡಿ, ಇಷ್ಟೇ ಹಾಕ್ಬೇಕತ್ತೇನಿಲ್ಲ. ನಿಮಗೆ ಕಡಿಮೆ ಅಂದ್ರೆ ಕಡಿಮೆನೂ ಹಾಕ್ಬೋದು, ಹೆಚ್ಚಂದ್ರೆ ಹೆಚ್ಚು ಹಾಕ್ಬೋದು. ಅಥವಾ ನಿಮ್ಮ ಮನೆಯಲ್ಲಿ ಯಾವ ವೆಜಿಟೇಬಲ್ಸ್ ಅದಾವಲ್ಲ ಅವನ್ನ ಹಾಕ್ರಿ. ನೋಡಿ, ಮೊಸರಿನಲ್ಲಿ ಮಸಾಲೆ ಜೊತೆ ಎಲ್ಲ ವೆಜಿಟೇಬಲ್ಸನ್ನು ನೀಟಾಗಿ ಮಿಕ್ಸ್ ಆಗಿದೆ. ಈಗ ಒಗ್ಗರಣೆ ಹಾಕೊಂಡ್ರಿ. ಕುಕ್ಕರ್ಗೆ ನಾನು 1 ಸ್ಪೂನ್ ಆಗಷ್ಟೇ ಎಣ್ಣೆ, 1 ಸ್ಪೂನ್ ಆಗಷ್ಟೇ ತುಪ್ಪನ ಹಾಕ್ತಾ ಇದ್ದೀನಿ. ದೊಡ್ಡ ಸ್ಪೂನ್ದಿಂದನೇ ಹಾಕಿನ್ರಿ. ನೋಡಿ, ತುಪ್ಪ ಎಣ್ಣೆ ಕಾಯಿಲಿರಿ. 2 ಪಲಾವ್ ಎಲೆಯನ್ನು ಹಾಕಿದ್ದೀನಿ. ನೋಡಿ, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಸೊಂಪು, 1 ಚಕ್ರ ಮೊಗ್ಗು, 1 4 ಲವಂಗ, 1 4 ಕಾಳು ಮೆಣಸು, 1 ಏಲಕ್ಕಿ, ಸ್ವಲ್ಪ ದಾಲ್ಚಿನಿಯನ್ನು ಹಾಕಿದ್ದೀನಿ ರೀ. 1 ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕಿದ್ದೀನಿ ರೀ. ನೋಡಿ, ಇದೆಲ್ಲ ಮಸಾಲೆ ಏನಾಗಲಿ ರೀ, ಫ್ರೈ ಆಗಲಿ. ಇದಕ್ಕೆ ನಾನಿಲ್ಲಿ 1 ದೊಡ್ಡ ಸೈಜದ ಈರುಳ್ಳಿಯನ್ನೇ ಉದ್ದುದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ಈಗ ಈರುಳ್ಳಿಯನ್ನು ಸಾಫ್ಟ್ ಆಗೋವರೆಗೂ ಬೇಯಿಸ್ಬಿಟ್ಟು ತಗೋತಾ ಇದ್ದೀನಿ ರೀ. ಇವತ್ತು ಸಂಡೇ ರೊಟ್ಟಿ ಚಪಾತಿ ಏನೂ ಮಾಡ್ದೇ ಇದನ್ನೇ ರೈಸನ್ನು ಮಾಡ್ತಾ ಇದ್ದೀನಿ ರೀ ನಾನಿವತ್ತು. ನೋಡಿ, ಈರುಳ್ಳಿ ಸಾಫ್ಟ್ ಆಗಿದೆ. ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ಶುಂಠಿ ಬೆಳ್ಳುಳ್ಳಿಯನ್ನು ಕುಟ್ಟಿ ಹಾಕ್ತಾ ಇದ್ದೀನಿ. ಈ ರೀತಿ ಫ್ರೆಶ್ ಆಗಿ ಕುಟ್ಟಿ ಹಾಕ್ರಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಇಲ್ಲಾಂದ್ರೆ 1 ಸ್ಪೂನ್ ಆಗಷ್ಟೇ ರೆಡಿಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆಗಿದ್ರು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಬಿಟ್ಟು ತಗೋತೀನಿ ನೋಡ್ರಿ. ಈಗ ಇದು ಬೇಯ್ದದ್ರಿ. ನಾ ಈಗ ವೆಜಿಟೇಬಲ್ಸ್ ಮಸಾಲೆ ಮೊಸರಿನಲ್ಲಿ ಏನು ಹಾಕಿದ್ದಲ್ರಿ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಅದನ್ನೆಲ್ಲನೂ ಹಾಕ್ತಾ ಇದ್ದೀನಿ. ನೀವು ಇಲ್ಲಿ ಪನ್ನೀರನ್ನಾದ್ರೂ ಹಾಕ್ಬೋದ್ರಿ, ನಡೀತದೆ. ನೋಡಿ, ಆ ಎಣ್ಣೆ ಜೊತೆ ಆ ಮಸಾಲೆಯನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬೇಯಿಸ್ಬಿಟ್ಟು ತಗೋಬೇಕು ನೋಡ್ರಿ. ನೋಡಿ, ಈಗ ಮುಚ್ಚಿ 2 ನಿಮಿಷ ಬೇಯಿಸ್ತೀನಿ ರೀ. ನೀವಿಲ್ಲಿ ಗರಂ ಮಸಾಲ ಬದಲಿ ಬಿರಿಯಾನಿ ಮಸಾಲನ್ನಾದ್ರೂ ಹಾಕೋಬೋದು. ನೋಡಿ, ಇನ್ನೊಂದು ಸ್ವಲ್ಪ ಬೇಯಲಿರಿ. ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಮತ್ತಿಲ್ಲಾದ್ರೆ ಸೀದ್ ಹೋಗ್ತದೆ ಅಂಥೇಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೆ ರೀ, ಅದನ್ನೂ ಹಾಕ್ತಾ ಇದ್ದೀನಿ. ನೋಡಿ, ಮಸಾಲೆ ಎಷ್ಟು ಚೆನ್ನಾಗಿ ಬೇಯ್ತೈತಲ್ಲ ಬಿರಿಯಾನಿ ಅಷ್ಟೇ ಟೇಸ್ಟ್ ಆಗ್ತದೆ ರೀ. ಅಥವಾ ನೀವು ಯಾವ ರೀತಿ ಬಿರಿಯಾನಿ ಮಾಡ್ತಿರತ್ತೆ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಯದ. ನಾನಿಲ್ಲಿ 1.5 ಗ್ಲಾಸ್ ಆಗಷ್ಟು ಅಕ್ಕಿ, 2 ಸ್ಪೂನ್ ಆಗಷ್ಟೇ ತೊಗರಿಬೇಳೆನ ತೊಳೆದ್ಬಿಟ್ಟು ಇಟ್ಟಿದ್ದೆ ರೀ. ತೊಗರಿಬೇಳೆನೂ ಒಂದು ಸ್ವಲ್ಪ ಹಾಕ್ರಿ, 1-2 ಸ್ಪೂನ್ ಆಗ ಟೇಸ್ಟ್ ಚೆನ್ನಾಗಿ ಬರ್ತದೆ. ಒಂದು ರೀತಿ ಒಂದ್ಸಲ ಆದರೂ ಪಲಾವ್ಗೆ ಈ ರೀತಿ ಹಾಕ್ಬಿಟ್ಟು ಮಾಡಿ ನೋಡಿರಿ. ನೀವು ಬೇರೆ ಯಾವುದೇ ರೀತಿ ಪಲಾವ್ ಮಾಡ್ರೂ 1-2 ಸ್ಪೂನ್ ಆಗಷ್ಟು ತೊಗರಿಬೇಳೆ ಹಾಕೋದ್ರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ಮಸಾಲೆ ಜೊತೆ ಆ ಅಕ್ಕಿಯನ್ನು ತೊಳೆದ್ಬಿಟ್ಟಿರುವ ತೊಳೆದಿಟ್ಕೊಂಡಿರುವಂಥ ಅಕ್ಕಿಯನ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ನೀವು ಬಾಸ್ಮತಿ ಅಕ್ಕಿನಾದ್ರೂ ಬಳಸ್ಬೋದು. ಈ ಗ್ಲಾಸ್ಲೇ 1.5 ಗ್ಲಾಸ್ ಆಗಷ್ಟು ನಾನು ಅಕ್ಕಿಯನ್ನು ತೊಗೊಂಡಿದ್ದೀನಿ. 1 ಗ್ಲಾಸಿಗೆ 2.5 ಗ್ಲಾಸ್ ಆಗಷ್ಟು ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀರಿ. ಆ ಪ್ರಮಾಣದಲ್ಲಿನೇ ನಾನು ನೀರನ್ನು ಹಾಕ್ತಾ ಇದ್ದೀನಿ. ನೋಡಿರಿ, 1 ಗ್ಲಾಸಕ್ಕೆ 2.5 ಗ್ಲಾಸ್ ಆಗಷ್ಟು ನೀರನ್ನು ಹಾಕಿದ್ದೀನಿ. ಆ ಮಸಾಲೆ ಪಾತ್ರೆಯಲ್ಲಿನೂ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಾಕಿದ್ದೀನಿ. ನೋಡಿ, ಉದುರ್ಬೇಕಂದ್ರೆ ಉದುರಾಗಿರ್ಬೇಕನ್ನಂದ್ರೆ 1ಕ್ಕೆ 2.5ನೇ ನೀರನ್ನು ಹಾಕ್ಬೇಕ್ರಿ. ನಾನು 1.5 ಗ್ಲಾಸ್ ಅಕ್ಕಿಗೆ ಅದರ ಮೆಜರ್ಮೆಂಟ್ ತಕ್ಕಂಗೆ ನೀರನ್ನು ಹಾಕಿದ್ದೀನಿ. ಉಪ್ಪು ಕಡಿಮೆ ಅನ್ಸಕತ್ತದ್ರಿ. ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕೋತೀನಿ ರೀ. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ನೋಡಿ, ಸ್ವಲ್ಪ ಕುಕ್ಕರೇ ಸಣ್ಣದು ಆಯ್ತೇನೋ, ಎಲ್ಲ ಜಾಸ್ತಿ ಆಯ್ತು ಅನ್ಸಕತ್ತದ್ರಿ ಇದು ಆ್ಯಕ್ಚುಲಿ. ನೋಡಿ, ಈಗ ಮುಚ್ಚಿ ನೋಡಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ 3 ಸೀಟಿಯನ್ನು ತೊಗೋತೀನಿ ರೀ. ಕುಕ್ಕರ್ ಬಂದಮೇಲೆ ನಾನು ನಿಮ್ಗೆ ತೆಗೆದುಬಿಟ್ಟು ತೋರಿಸ್ತೀನಿ. ನೋಡಿ, ಜಾಸ್ತಿ ಆಗೈತೆ ಅಂತ ಹೇಳಿ ಸೀಟಿ ಹೊಡೆದಾಗ ಸ್ವಲ್ಪ ಏನಾಗಿದೆ ರೀ, ಉಕ್ಕ್ಯದ ನೋಡಿರಿ. ಈಗ ಪಲಾವ್ ಎಲೆಯನ್ನು ತೆಗೆದುಬಿಟ್ಟು ತೊಗೋತಾ ಇದ್ದೀನಿ. ನೋಡಿರಿ, ಎಷ್ಟು ಚೆನ್ನಾಗಿ ಬಂದ ನೋಡಿರಿ, ಎಷ್ಟು ಉದುರಾಗಿ ಎಷ್ಟು ಮಸ್ತ್ ಬಂದೈತೆ ನೋಡಿರಿ. ನೋಡಿ, 1ಕ್ಕೆ 2.5 ನೀರನ್ನು ಹಾಕೋರಿ. ನೋಡಿ, ತುಂಬಾ ಚೆನ್ನಾಗಿ ಬಂದದ್ರಿ. ನೋಡಿ, ದಿನ ರೊಟ್ಟಿ ಚಪಾತಿನ ಬೇಜಾರಾದಾಗಂತೂ ಈ ರೀತಿ ನಾವು ಸಂಡೇ ಅದು ಮಕ್ಕಳು ಸ್ಕೂಲಿಗೆ ಹೋಗಿರಲ್ಲ, ಮನೇಲಿರ್ತಾರೆ, ಈ ರೀತಿ ಮಾಡ್ಕೊಂಡಿರ್ತೀವಿ ರೀ. ನಾವು ಈಗ ಇದನ್ನು ಸರ್ವ್ ಮಾಡೋಣ್ರಿ. ಅಥವಾ ನೀವು ಯಾವ್ಯಾವ ರೀತಿ ಪಲಾವು ಬಿರಿಯಾನಿಗಳನ್ನ ಮಾಡ್ತಿರತ್ತೆ ಹೇಳಿನೂ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ,
ಎಷ್ಟು ಉದುರಾಗಿ ಎಷ್ಟು ಚೆನ್ನಾಗಿ ಬಂದದ. ಆದಷ್ಟು ವೆಜಿಟೇಬಲ್ಸು ಜಾಸ್ತಿನೇ ಹಾಕ್ರಿ, ಮಕ್ಕಳು ತಿಂತಿರಲ್ಲ, ಈ ನೆಪದಲ್ಲಿ ಆದ್ರೂ ತಿಂತಾರೆ. ಇದಕ್ಕೊಂದು ರಾಯ್ತಾನ್ ಮಾಡ್ಕೊಂಡಿದ್ದೀನಿ, ಒಂದು ಹಪ್ಪಳವನ್ನು ಸುಟ್ಟುಬಿಟ್ಟು ತೊಗೊಂಡಿದ್ದೀನಿ ರೀ. ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಬಿರಿಯಾನಿ, ರಾಯ್ತ, ಹಪ್ಪಳ ಊಟಕ್ಕೆ ರೆಡಿ ಆಗ್ಯದ ರೀ. ನೋಡಿ ತುಂಬಾ ಕಲರ್ಫುಲ್ಲು ಟೇಸ್ಟಿನೂ ಆಗ್ಯದ ನೋಡಿರಿ, ತುಂಬ ಚೆನ್ನಾಗಿ ಬಂದದ್ರಿ. ಇದು ಇಷ್ಟಿದ್ರೆ ಊಟಕ್ಕೆ ಮತ್ತೇನು ಬೇಡ್ರಿ. ತುಂಬ ನೋಡ್ರಿ ಎಷ್ಟು ಇದನ್ನು ಬಿಸಿ ಬಿಸಿ ಹೀಗೇನೂ ತಿನ್ಬೋದು, ನೀವು ರಾಯ್ತಾ ಜೊತೆನೂ ತಿನ್ಬೋದು. ಈ ಬಿರಿಯಾನಿ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇದು ನಮ್ಮ ಸಂಡೇ ಸ್ಪೆಷಲ್ ರೆಸಿಪಿ ಹೆಂಗದ ಹೇಳಿನೂ ಕಮೆಂಟ್ ಮಾಡಿ ತಿಳಿಸ್ರಿ.